ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಕ್ಷಣ ಕಣ್ಮುಚ್ಚಿ ಯೋಚಿಸಿ ನೋಡಿ. ನೀವು ಯಾರನ್ನಾದರೂ ಪ್ರೀತಿಸಿದಾಗ ಆ ಪ್ರೀತಿ ಒಂದು ಮುಖ, ಒಂದು ಧ್ವನಿ, ಒಂದು ಸ್ಪರ್ಶವನ್ನು ಬಯಸುತ್ತದೆಯೇ ಹೊರತು ಒಂದು ಅಮೂರ್ತ ಕಲ್ಪನೆಯನ್ನಲ್ಲ. ತಾಯಿಯ ಪ್ರೀತಿ ಮಗುವಿನ ಮುಖವನ್ನು ನೋಡಿಯೇ ಅರಳುತ್ತದೆ, ಗಾಳಿಯಲ್ಲಿ ತೇಲುವ ಒಂದು ಕಲ್ಪನೆಯನ್ನು ನೋಡಿಯಲ್ಲ. ಇದೇ ಪ್ರಶ್ನೆ ಮಹಾಭಾರತದ ರಣಭೂಮಿಯಲ್ಲಿ ಕುರುಕ್ಷೇತ್ರದ ಆ ಭೀಕರ ಮೌನದ ನಡುವೆ ಅರ್ಜುನನ ಹೃದಯದಿಂದ ಹೊರಬಿದ್ದಿತು. ಯುದ್ಧದ ಘೋರತೆ ಇನ್ನೂ ಮುಗಿದಿಲ್ಲ, ಆದರೆ ಅರ್ಜುನನ ಮನಸ್ಸು ಈಗ ಒಂದು ಆಳವಾದ ಆಧ್ಯಾತ್ಮಿಕ ಜಿಜ್ಞಾಸೆಯಲ್ಲಿ ಮುಳುಗಿದೆ. ಅವನು ಕೃಷ್ಣನನ್ನು ಕೇಳುತ್ತಾನೆ, ಕೃಷ್ಣ, ಒಂದು ಕಡೆ ನಿನ್ನ ಸಗುಣ ರೂಪವನ್ನು, ಅಂದರೆ ನಿನ್ನ ಈ ದಿವ್ಯ ಸ್ವರೂಪವನ್ನು ಆರಾಧಿಸುವ ಭಕ್ತರಿದ್ದಾರೆ, ಇನ್ನೊಂದು ಕಡೆ ನಿರಾಕಾರ, ನಿರ್ಗುಣ, ಅವ್ಯಕ್ತ ಬ್ರಹ್ಮನನ್ನು ಧ್ಯಾನಿಸುವ ಯೋಗಿಗರಿದ್ದಾರೆ. ಇವರಲ್ಲಿ ಯಾರು ಶ್ರೇಷ್ಠ ಯೋಗಿಗಳು? ಈ ಪ್ರಶ್ನೆ ಕೇವಲ ಅರ್ಜುನನದ್ದಲ್ಲ ಸ್ನೇಹಿತರೆ, ಇದು ಪ್ರತಿಯೊಬ್ಬ ಮಾನವ ಹೃದಯದ ಪ್ರಶ್ನೆ. ದೇವರನ್ನು ಎಲ್ಲಿ ಹುಡುಕಬೇಕು? ಅವನನ್ನು ದೇವಸ್ಥಾನದ ವಿಗ್ರಹದಲ್ಲಿ ಕಾಣಬೇಕೋ ಅಥವಾ ಎದೆಯ ಆಳದಲ್ಲಿ ಮೌನವಾಗಿ ಅನುಭವಿಸಬೇಕೋ? ಈ ಪ್ರಶ್ನೆಗೆ ಉತ್ತರ ಕೊಡುವುದೇ ಭಗವದ್ಗೀತೆಯ 12ನೇ ಅಧ್ಯಾಯ, ಭಕ್ತಿಯೋಗ. ಇದು ಗೀತೆಯ ಚಿಕ್ಕ ಅಧ್ಯಾಯವಾದರೂ ಇದರ ಆಳ ಸಾಗರದಷ್ಟಿದೆ. ಏಕೆಂದರೆ ಇದು ಬರೀ ತತ್ವಜ್ಞಾನವಲ್ಲ, ಇದು ಪ್ರೀತಿಯ ಶಾಸ್ತ್ರ, ಹೃದಯದ ಭಾಷೆ, ಆತ್ಮದ ಕೂಗು. ಜೀವನದಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ದಿನ ಈ ಪ್ರಶ್ನೆ ಮುಂದೆ ನಿಲ್ಲುತ್ತೇವೆ. ನನ್ನ ಆಶ್ರಯ ಯಾವುದು? ದುಃಖ ಬಂದಾಗ, ಸೋಲು ಎದುರಾದಾಗ, ಆಪ್ತಲು ಕೈಬಿಟ್ಟಾಗ ಮನಸ್ಸು ಹೇಗೆ ಸಮಾಧಾನ ಪಡೆಯಬೇಕು? ಬುದ್ಧಿಯಿಂದಲೇ ಎಲ್ಲವನ್ನೂ ವಿಶ್ಲೇಷಿಸಿ ತರ್ಕದಿಂದಲೇ ಪರಮ ಸತ್ಯವನ್ನು ಹಿಡಿಯಬೇಕು, ಅಥವಾ ಹೃದಯ ತೆರೆದು ಶರಣಾಗತಿಯ ದಾರಿ ಹಿಡಿಯಬೇಕು? ಶ್ರೀಕೃಷ್ಣ ಈ ಅಧ್ಯಾಯದಲ್ಲಿ ಕೊಡುವ ಉತ್ತರ ಎಷ್ಟು ಸರಳವೋ ಅಷ್ಟೇ ಆಳವಾದದ್ದು. ಅವನು ಹೇಳುತ್ತಾನೆ, ನಿರಾಕಾರ ಬ್ರಹ್ಮನ ಧ್ಯಾನ ಶ್ರೇಷ್ಠವೇ ಆದರೂ ಶರೀರಧಾರಿಗಳಾದ ನಮಗೆ ಅದು ಅತ್ಯಂತ ಕಷ್ಟಕರ. ಏಕೆಂದರೆ ಮನುಷ್ಯ ಮನಸ್ಸು ರೂಪವಿಲ್ಲದ್ದನ್ನು ಹಿಡಿಯಲಾರದು. ಅದಕ್ಕೆ ಒಂದು ಆಸರೆ ಬೇಕು, ಒಂದು ಆಕಾರ ಬೇಕು, ಒಂದು ಹೃದಯ ಬೇಕು ಪ್ರೀತಿಸಲು. ಇಲ್ಲಿಂದಲೇ ಆರಂಭವಾಗುತ್ತದೆ ಭಕ್ತಿಯ ಮಹಾಪಯಣ. ಒಂದು ಪಯಣ ಯಾವುದು ಬುದ್ಧಿಯಿಂದ ಆರಂಭವಾಗಿ ಹೃದಯದಲ್ಲಿ ಕೊನೆಗೊಳ್ಳುತ್ತದೆ, ಜ್ಞಾನದಿಂದ ಆರಂಭವಾಗಿ ಪ್ರೇಮದಲ್ಲಿ ಪರಿಪೂರ್ಣಗೊಳ್ಳುತ್ತದೆ. ಶ್ರೀಕೃಷ್ಣ ಅರ್ಜುನನ ಪ್ರಶ್ನೆಗೆ ಉತ್ತರಿಸುತ್ತಾ ಹೇಳುತ್ತಾನೆ, ಮಯಿ ಆವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ. ಅಂದ್ರೆ, ಯಾರು ತಮ್ಮ ಮನಸ್ಸನ್ನು ನನ್ನಲ್ಲಿ ಸಂಪೂರ್ಣವಾಗಿ ಸ್ಥಿರಗೊಳಿಸಿ ಶ್ರದ್ಧೆಯಿಂದ ನನ್ನನ್ನು ಆರಾಧಿಸುತ್ತಾರೋ ಅವರೇ ಶ್ರೇಷ್ಠ ಯೋಗಿಗಳು. ಇಲ್ಲಿ ಕೃಷ್ಣ ಒಂದು ಅದ್ಭುತ ಸತ್ಯವನ್ನು ತೆರೆದಿಡುತ್ತಾನೆ. ನಿರಾಕಾರ ಬ್ರಹ್ಮನ ಧ್ಯಾನ ತಪ್ಪಲ್ಲ, ಆದರೆ ಅದು ದೇಹಧಾರಿಗಳಿಗೆ ಬಹಳ ಕಷ್ಟಸಾಧ್ಯ. ಇದನ್ನು ಒಂದು ಸರಳ ಉದಾಹರಣೆಯಿಂದ ಅರ್ಥಮಾಡಿಕೊಳ್ಳೋಣ. ಒಂದು ಪುಟ್ಟ ಮಗು ತನ್ನ ತಂದೆಯನ್ನು ಪ್ರೀತಿಸಬೇಕಾದ್ರೆ ಅದಕ್ಕೆ ಮೊದಲು ತಂದೆಯ ಮುಖ, ಅವನ ಸ್ಪರ್ಶ, ಅವನ ಧ್ವನಿ ಬೇಕು. ತಂದೆ ಎಂಬ ಪರಿಕಲ್ಪನೆಯನ್ನು ಪ್ರೀತಿಸು ಎಂದರೆ ಆ ಮಗುವಿಗೆ ಅರ್ಥವಾಗುವುದೇ ಇಲ್ಲ. ಹಾಗೆಯೇ ಮಾನವ ಮನಸ್ಸಿಗೆ ಅಮೂರ್ತವಾದ, ಇಂದ್ರಿಯಾತೀತವಾದ, ಸರ್ವವ್ಯಾಪಿಯಾದ ಬ್ರಹ್ಮನನ್ನು ಗ್ರಹಿಸುವುದು ಅತ್ಯಂತ ಕಠಿಣ. ಮನಸ್ಸಿಗೆ ಆಸರೆ ಬೇಕು, ಒಂದು ಕೇಂದ್ರ ಬೇಕು, ಪ್ರೀತಿಸಲು ಒಂದು ಮುಖ ಬೇಕು. ಇದಕ್ಕಾಗಿಯೇ ಸಗುಣ ಭಕ್ತಿಯ ಮಾರ್ಗ ಸುಲಭ ಮತ್ತು ಸುರಕ್ಷಿತ ಎಂದು ಕೃಷ್ಣ ಹೇಳುತ್ತಾನೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಹೇಳುತ್ತದೆ, ಒಬ್ಬ ಸಾಧಕನಿಗೆ ಸಗುಣ ಆರಾಧನೆಯೂ ಕಷ್ಟವೆನಿಸಿದರೆ ಏನು ಮಾಡಬೇಕು? ಕೃಷ್ಣ ಇದಕ್ಕೂ ಪರಿಹಾರ ಕೊಡುತ್ತಾನೆ, ಅಭ್ಯಾಸ ಯೋಗ. ನಿರಂತರ ಅಭ್ಯಾಸದಿಂದ ಮನಸ್ಸನ್ನು ನಿಧಾನವಾಗಿ ಪ್ರಭುವಿನೆಡೆಗೆ ತಿರುಗಿಸುತ್ತದೆ. ಇದನ್ನು ಕೇಳಿದಾಗ ನನಗೆ ಒಂದು ಜೀವನ ಘಟನೆ ನೆನಪಾಗುತ್ತದೆ. ಒಬ್ಬ ಬಾಲಕ ಸೈಕಲ್ ಕಲಿಯುತ್ತಿದ್ದ. ಮೊದಲ ಬಾರಿ ಬಿದ್ದಾಗ ಅಳುತ್ತಾ ಕುಳಿತುಬಿಟ್ಟ. ಆದರೆ ಅವನ ತಂದೆ ಹೇಳಿದ್ರು, ಬೀಳುವುದು ಕಲಿಕೆಯ ಭಾಗವೇ, ನಿಲ್ಲಿಸಬೇಡ, ಪ್ರತಿದಿನ ಸ್ವಲ್ಪ ಪ್ರಯತ್ನಿಸು. ಆ ಬಾಲಕ ಪ್ರತಿದಿನ ಅಭ್ಯಾಸ ಮಾಡುತ್ತಾ 1 ತಿಂಗಳಲ್ಲಿ ನಿರಾಯಾಸವಾಗಿ ಸೈಕಲ್ ಓಡಿಸಲು ಕಲಿತ. ಆಧ್ಯಾತ್ಮಿಕ ಪಥವೂ ಹೀಗೆಯೇ. ಮೊದಲ ದಿನವೇ ಪೂರ್ಣ ಏಕಾಗ್ರತೆ ಸಿಗುವುದಿಲ್ಲ, ಆದರೆ ನಿತ್ಯ ಅಭ್ಯಾಸ ಮನಸ್ಸನ್ನು ನಿಧಾನವಾಗಿ ಪ್ರಭುವಿನೆಡೆಗೆ ತಿರುಗಿಸುತ್ತದೆ. ಅಭ್ಯಾಸವೂ ಕಷ್ಟವಾದರೆ ಕೃಷ್ಣ 3ನೇ ಮಾರ್ಗ ಕೊಡುತ್ತಾನೆ, ಮತ್ಕರ್ಮ ಪರಮೋಭವ. ಅಂದ್ರೆ, ನನಗಾಗಿಯೇ ಕರ್ಮ ಮಾಡು, ನಿನ್ನ ಪ್ರತಿ ಕೆಲಸವನ್ನು ಭಗವಂತನಿಗೆ ಅರ್ಪಿಸಿ ಮಾಡು. ಇದೂ ಸಾಧ್ಯವಾಗದಿದ್ದರೆ ಕೊನೆಯದಾಗಿ ಫಲತ್ಯಾಗ, ಕರ್ಮದ ಫಲವನ್ನಾದರೂ ತ್ಯಜಿಸು.
ಇಲ್ಲಿ ಕೃಷ್ಣ ಎಷ್ಟು ಕರುಣಾಳುವಾಗಿ ಕಾಣುತ್ತಾನೆ ಎಂದರೆ ಅವನು ಒಂದೇ ದಾರಿಯನ್ನು ಒತ್ತಾಯಿಸುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನ ಸ್ವಭಾವ ಬೇರೆ, ಸಾಮರ್ಥ್ಯ ಬೇರೆ ಎಂದು ಅರಿತು ಮೆಟ್ಟಿಲು ಮೆಟ್ಟಿಲಾಗಿ ಒಂದು ಏಣಿಯನ್ನೇ ನಿರ್ಮಿಸಿಕೊಡುತ್ತಾನೆ. ಇದೇ ನಿಜವಾದ ಗುರುವಿನ ಲಕ್ಷಣ. ಶಿಷ್ಯನ ಸಾಮರ್ಥ್ಯಕ್ಕೆ ತಕ್ಕಂತೆ ದಾರಿ ತೋರಿಸುವುದು, ಎಲ್ಲರಿಗೂ ಒಂದೇ ಅಳತೆಗೋಲು ಹಾಕದಿರುವುದು. ಜೀವನದಲ್ಲೂ ಇದೇ ಪಾಠ ನಮಗೆ ಬೇಕು. ನಮ್ಮ ಗುರಿ ಒಂದೇ ಆದರೂ ಅಲ್ಲಿಗೆ ತಲುಪುವ ದಾರಿ ಪ್ರತಿಯೊಬ್ಬರಿಗೂ ಭಿನ್ನವಾಗಿರಬಹುದು ಎಂಬ ಸತ್ಯವನ್ನು ಒಪ್ಪಿಕೊಳ್ಳುವುದು. ಫಲತ್ಯಾಗ ಎಂಬ ಪದ ಕೇಳಿದಾಗ ಅನೇಕರಿಗೆ ಒಂದು ತಪ್ಪು ಗ್ರಹಿಕೆ ಬರುತ್ತದೆ. ಫಲವನ್ನೇ ಬಯಸದಿರುವುದೇ ಎಂದರೆ ಸೋಮಾರಿಯಾಗಿ ಕುಳಿತುಕೊಳ್ಳುವುದೇ? ಇಲ್ಲ ಸ್ನೇಹಿತರೆ, ಫಲತ್ಯಾಗವೆಂದರೆ ಶ್ರಮ ಪಡದಿರುವುದಲ್ಲ. ಬದಲಿಗೆ ಶ್ರಮದ ಫಲಿತಾಂಶದ ಮೇಲಿನ ಆಸಕ್ತಿಯಿಂದ ಬಂಧನದಿಂದ ಮುಕ್ತನಾಗುವುದು. ಒಂದು ರೈತ ಬೀಜ ಬಿತ್ತುತ್ತಾನೆ, ನೀರುಣಿಸುತ್ತಾನೆ, ಗೊಬ್ಬರ ಹಾಕುತ್ತಾನೆ. ಇವೆಲ್ಲ ಅವನ ಕರ್ಮ. ಆದರೆ ಮಳೆ ಬರುವುದೋ ಇಲ್ಲವೋ, ಬೆಳೆ ಚೆನ್ನಾಗಿ ಆಗುವುದೋ ಇಲ್ಲವೋ ಎಂಬುದು ಅವನ ಕೈಯಲ್ಲಿಲ್ಲ. ಈ ಸತ್ಯವನ್ನ ಅರಿತ ರೈತ ಮಾತ್ರ ಪ್ರತಿ ಸೀಸನ್ನಲ್ಲೂ ಶಾಂತಿಯಿಂದ, ಪೂರ್ಣ ಶ್ರದ್ಧೆಯಿಂದ ದುಡಿಯುತ್ತಾನೆ. ಫಲದ ಬಗ್ಗೆ ಚಿಂತಿಸಿ ಕುಳಿತ ರೈತ ಇಂದಿನ ಕೆಲಸವನ್ನೂ ಸರಿಯಾಗಿ ಮಾಡಲಾರ. ಇದೇ ಗೀತೆಯ ಆಳವಾದ ಸಂದೇಶ. ಕರ್ಮದಲ್ಲಿ ಪೂರ್ಣ ನಿಷ್ಠೆ, ಫಲದಲ್ಲಿ ಸಂಪೂರ್ಣ ನಿರ್ಲಿಪ್ತತೆ. ಇಲ್ಲಿಂದ ಮುಂದೆ ಕೃಷ್ಣ ಒಂದು ಅದ್ಭುತ ಪಟ್ಟಿಯನ್ನೇ ಕೊಡುತ್ತಾನೆ. ನನಗೆ ಪ್ರಿಯನಾದ ಭಕ್ತ ಹೇಗಿರುತ್ತಾನೆ ಎಂಬುದ ವಿವರ. ಮೊದಲ ಗುಣ, ಅದ್ವೇಷ್ಟಾ ಸರ್ವಭೂತಾನಾಂ, ಯಾವ ಜೀವಿಯ ಬಗ್ಗೆಯೂ ದ್ವೇಷವಿಲ್ಲದವನು. ಇದು ಎಷ್ಟು ಆಳವಾದ ಮಾತೆಂದರೆ ಇಲ್ಲಿ ಪ್ರೀತಿಸು ಎಂದು ಹೇಳುವ ಮೊದಲೇ ದ್ವೇಷಿಸಬೇಡ ಎಂದು ಹೇಳುತ್ತಾನೆ. ಏಕೆಂದರೆ ಹೃದಯದಲ್ಲಿ ದ್ವೇಷದ ಮುಳ್ಳು ಇರುವವರೆಗೆ ಎಷ್ಟೇ ಪ್ರೀತಿಯ ಬೀಜ ಬಿತ್ತಿದರೂ ಬೆಳೆಯದು. ನಾವು ದೈನಂದಿನ ಜೀವನದಲ್ಲಿ ಎಷ್ಟು ಸಲ ಪುಟ್ಟ ಪುಟ್ಟ ವಿಷಯಗಳಿಗೆ ಜನರನ್ನು ದ್ವೇಷಿಸುತ್ತೇವೆ. ಆಫೀಸಿನಲ್ಲಿ ಸಹೋದ್ಯೋಗಿಯ ಒಂದು ಮಾತು, ಕುಟುಂಬದಲ್ಲಿ ಒಂದು ಚಿಕ್ಕ ತಪ್ಪು ತಿಳಿವಳಿಕೆ, ಇವೆಲ್ಲ ಹೃದಯದಲ್ಲಿ ವಿಷಬೀಜಗಳನ್ನು ಬಿತ್ತುತ್ತವೆ. ಆದರೆ ನಿಜವಾದ ಭಕ್ತ, ಆಧ್ಯಾತ್ಮಿಕ ಪ್ರಬುದ್ಧತೆ ಪಡೆದವನು ಈ ವಿಷಬೀಜಗಳನ್ನೇ ಬೇರು ಸಹಿತ ಕಿತ್ತೆಸೆಯಬಲ್ಲ. ಎರಡನೇ ಗುಣ, ಮೈತ್ರಃ ಕರುಣಯೇವಚ, ಎಲ್ಲರೊಂದಿಗೆ ಸ್ನೇಹ ಮತ್ತು ಕರುಣೆ ಹೊಂದಿರುವವನು. ಇಲ್ಲಿ ಒಂದು ಸುಂದರ ಘಟನೆ ನೆನಪಾಗುತ್ತದೆ. ಒಬ್ಬ ಸಂತನ ಬಳಿ ಒಂದು ಚೇಳು ನೀರಿನಲ್ಲಿ ಮುಳುಗುತ್ತಿತ್ತು. ಸಂತ ಅದನ್ನು ಕೈಯಲ್ಲೆತ್ತಲು ಹೋದಾಗ ಚೇಳು ಕುಟುಕಿತು. ಸಂತ ಕೈ ಬಿಟ್ಟುಬಿಟ್ಟ. ಚೇಳು ಮತ್ತೆ ಮುಳುಗತೊಡಗಿತು. ಸಂತ ಮತ್ತೆ ಕೈಚಾಚಿದ, ಮತ್ತೆ ಕುಟುಕಿತು. ಇದನ್ನು ನೋಡುತ್ತಿದ್ದ ಶಿಷ್ಯ ಕೇಳಿದ, ಗುರುಗಳೇ, ಏಕೆ ಪದೇ ಪದೇ ಕೈಚಾಚುತ್ತೀರಿ? ಸಂತ ಶಾಂತವಾಗಿ ಹೇಳಿದ, ಕುಟುಕುವುದು ಚೇಳಿನ ಸ್ವಭಾವ, ರಕ್ಷಿಸುವುದು ನನ್ನ ಸ್ವಭಾವ. ಅದರ ಸ್ವಭಾವಕ್ಕಾಗಿ ನಾನೇಕೆ ನನ್ನ ಸ್ವಭಾವ ಬಿಡಬೇಕು? ಇದೇ ನಿಜವಾದ ಕರುಣೆ. ಇನ್ನೊಬ್ಬರ ವರ್ತನೆ ಎಷ್ಟೇ ನೋವು ಕೊಟ್ಟರೂ ನಮ್ಮ ಮೂಲ ಸ್ವಭಾವವಾದ ಪ್ರೀತಿಯನ್ನು, ಕರುಣೆಯನ್ನು ಬಿಡದಿರುವುದು. ಕೃಷ್ಣ ಮುಂದುವರೆದು ಹೇಳುತ್ತಾನೆ, ನಿರ್ಮಮೋ ನಿರಹಂಕಾರಃ, ನನ್ನದು ಎಂಬ ಮಮಕಾರ ಇಲ್ಲದವನು, ನಾನೇ ಎಂಬ ಅಹಂಕಾರ ಇಲ್ಲದವನು. ಈ ಎರಡು ಪದಗಳು ಜೀವನದ ಎಲ್ಲಾ ದುಃಖಗಳ ಮೂಲವನ್ನೇ ಬಯಲುಗೊಳಿಸುತ್ತವೆ. ಯೋಚಿಸಿ ನೋಡಿ, ನಮ್ಮ ಪ್ರತಿ ದುಃಖದ ಹಿಂದೆಯೂ ನನ್ನದು ಎಂಬ ಭಾವನೆ ಅಡಗಿರುತ್ತದೆ. ನನ್ನ ಮನೆ ಹಾಳಾಯಿತು, ನನ್ನ ಹೆಸರಿಗೆ ಕುಂದು ಬಂತು, ನನ್ನ ಸಂಬಂಧ ಮುರಿಯಿತು. ಈ ನನ್ನದು ಎಂಬ ಶಬ್ದ ಇಲ್ಲದಿದ್ದರೆ ದುಃಖಕ್ಕೆ ಆಧಾರವೇ ಇಲ್ಲ. ಒಂದು ಸುಂದರ ಜೀವನ ಸತ್ಯ ಹೀಗಿದೆ. ನಾವು ಈ ಜಗತ್ತಿಗೆ ಬಂದಾಗ ಬರಿಗೈಯಲ್ಲಿ ಬಂದೆವು, ಹೋಗುವಾಗಲೂ ಬರಿಗೈಯಲ್ಲೇ ಹೋಗುತ್ತೇವೆ. ನಡುವೆ ಇರುವ ಎಲ್ಲವೂ ಕೇವಲ ಟ್ರಸ್ಟಿಶಿಪ್, ಒಂದು ತಾತ್ಕಾಲಿಕ ಜವಾಬ್ದಾರಿ. ಇದನ್ನು ಅರಿತವನೇ ನಿಜವಾದ ಜ್ಞಾನಿ. ಮುಂದೆ ಕೃಷ್ಣ ಹೇಳುತ್ತಾನೆ, ಸಮ ದುಃಖ ಸುಖ ಕ್ಷಮಿ, ಸುಖ ದುಃಖಗಳಲ್ಲಿ ಸಮಚಿತ್ತನಾಗಿ ಕ್ಷಮಾಶೀಲನಾಗಿರುವವನು. ಇದನ್ನೊಂದು ಜೀವನ ಘಟನೆಯ ಮೂಲಕ ಅರ್ಥಮಾಡಿಕೊಳ್ಳೋಣ. ಒಬ್ಬ ವ್ಯಾಪಾರಿಗೆ ಒಂದೇ ದಿನ 2 ಸುದ್ದಿ ಬಂತು. ಒಂದು ಹಡಗು ಮುಳುಗಿ ಎಲ್ಲಾ ಸರಕು ನಷ್ಟವಾಯಿತು, ಇನ್ನೊಂದು ಹಡಗು ಸುರಕ್ಷಿತವಾಗಿ ತಲುಪಿ ದೊಡ್ಡ ಲಾಭ ತಂದಿತು. ಜನ ಅವನ ಪ್ರತಿಕ್ರಿಯೆ ನೋಡಲು ಕುತೂಹಲದಿಂದ ಕಾದರು. ಆ ವ್ಯಾಪಾರಿ 2 ಸುದ್ದಿಗಳನ್ನು ಸಮಾನ ಶಾಂತಿಯಿಂದ ಸ್ವೀಕರಿಸಿದ. ಕೇಳಿದಾಗ ಹೇಳಿದ, ಲಾಭ ನಷ್ಟ ಎರಡೂ ವ್ಯಾಪಾರದ 2 ಮುಖಗಳು. ಒಂದನ್ನು ಒಪ್ಪಿಕೊಂಡು ಇನ್ನೊಂದನ್ನು ನಿರಾಕರಿಸುವುದು ಅಜ್ಞಾನ. ಇದೇ ಸಮಚಿತ್ತತೆಯ ನಿಜವಾದ ಅರ್ಥ. ಜೀವನದ ಏರಿಳಿತಗಳನ್ನು ಒಂದೇ ದೃಷ್ಟಿಯಿಂದ ನೋಡುವ ಸಾಮರ್ಥ್ಯ. ಕ್ಷಮೆಯ ಬಗ್ಗೆಯೂ ಇದೇ ಮಾತು ಅನ್ವಯಿಸುತ್ತದೆ. ಯಾರಾದರೂ ನಮಗೆ ನೋವು ಕೊಟ್ಟಾಗ ಆ ನೋವನ್ನು ಎದೆಯಲ್ಲಿಟ್ಟುಕೊಂಡು ಬದುಕುವುದೆಂದರೆ ಅದು ಬೆಂಕಿಯ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ಇನ್ನೊಬ್ಬರಿಗೆ ಎಸೆಯಲು ಕಾಯುವಂತೆ.
ಮೊದಲು ಸುಡುವುದು ನಮ್ಮ ಕೈಯನ್ನೇ. ಕ್ಷಮೆ ಎಂಬುವುದು ಇನ್ನೊಬ್ಬರಿಗೆ ಕೊಡುವ ಉಡುಗೊರೆಯಲ್ಲ, ಅದು ನಮಗೆ ನಾವೇ ಕೊಡುವ ಮುಕ್ತಿ. ಮುಂದೆ ಕೃಷ್ಣ ಹೇಳುತ್ತಾನೆ, ಸಂತುಷ್ಟಃ ಸತತಂ ಯೋಗಿ, ಸದಾ ಸಂತೃಪ್ತನಾದ ಯೋಗಿ. ಇಂದಿನ ಜಗತ್ತಿನಲ್ಲಿ ಸಂತೃಪ್ತಿ ಎಂಬುದೇ ಅಪರೂಪದ ಸಂಪತ್ತಾಗಿಬಿಟ್ಟಿದೆ. ನಾವು ಇನ್ನೊಬ್ಬರ ಮನೆ, ಇನ್ನೊಬ್ಬರ ಕಾರು, ಇನ್ನೊಬ್ಬರ ಸಂಬಳ ನೋಡಿ ನಮ್ಮ ಬದುಕಿನ ಬೆಲೆ ಕಟ್ಟುತ್ತೇವೆ. ಆದರೆ ನಿಜವಾದ ಸಂತೃಪ್ತಿ ಹೊರಗಿನ ಸಂಪತ್ತಿನಿಂದ ಬರುವುದಲ್ಲ, ಒಳಗಿನ ಸ್ವೀಕಾರದಿಂದ ಬರುತ್ತದೆ. ಇರುವುದರಲ್ಲಿ ತೃಪ್ತಿ ಪಡೆಯುವವನೇ ನಿಜವಾದ ಶ್ರೀಮಂತ. ಎಷ್ಟೇ ಇದ್ದರೂ ಅತೃಪ್ತನಾಗಿರುವವನೇ ನಿಜವಾದ ಬಡವ. ಕೃಷ್ಣ ಮುಂದೆ ಹೇಳುತ್ತಾನೆ, ಯತಾತ್ಮ ದೃಢ ನಿಶ್ಚಯ, ಮನಸ್ಸನ್ನು ಗೆದ್ದು ದೃಢ ನಿಶ್ಚಯ ಹೊಂದಿರುವವನು. ಈ ಗುಣ ಎಷ್ಟು ಮಹತ್ವದ್ದೆಂದರೆ ಇದಿಲ್ಲದೆ ಬೇರೆ ಯಾವ ಗುಣಗಳೂ ಸ್ಥಿರವಾಗಿ ನಿಲ್ಲಲಾರವು. ಒಂದು ಮರವನ್ನು ನೋಡಿ, ಅದು ಎಷ್ಟೇ ದೊಡ್ಡದಾಗಿದ್ದರೂ ಬೇರುಗಳು ಆಳವಾಗಿ ಇಲ್ಲದಿದ್ದರೆ ಒಂದೇ ಬಿರುಗಾಳಿಗೆ ಬಿದ್ದು ಹೋಗುತ್ತದೆ. ಆದರೆ ಬೇರುಗಳು ಆಳವಾಗಿ ಇಳಿದಿದ್ದರೆ ಎಷ್ಟೇ ಬಿರುಗಾಳಿ ಬೀಸಿದರೂ ಮರ ಅಲುಗಾಡುವುದೇ ಹೊರತು ಬೀಳುವುದಿಲ್ಲ. ದೃಢ ನಿಶ್ಚಯ ಎಂಬುದೇ ಆ ಆಳವಾದ ಬೇರು. ಜೀವನದಲ್ಲಿ ನಾವು ಎಷ್ಟೋ ಬಾರಿ ಒಂದು ಸಂಕಲ್ಪ ಮಾಡುತ್ತೇವೆ, ಆದರೆ 2 ದಿನಗಳಲ್ಲೇ ಬಿಟ್ಟು ಬಿಡುತ್ತೇವೆ. ಬೆಳಗ್ಗೆ ಎದ್ದು ಧ್ಯಾನ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿ 3ನೇ ದಿನಕ್ಕೆ ಆಲಸ್ಯ ಗೆಲ್ಲುತ್ತದೆ. ಇದಕ್ಕೆ ಕಾರಣ ನಮ್ಮ ಮನಸ್ಸನ್ನು ನಾವು ಆಳಿಲ್ಲ, ಮನಸ್ಸೇ ನಮ್ಮನ್ನು ಆಳುತ್ತಿದೆ. ದೃಢ ನಿಶ್ಚಯ ಎಂದರೆ ಮನಸ್ಸಿನ ಚಂಚಲತೆಯ ಮೇಲೆ ಬುದ್ಧಿಯ ಆಳ್ವಿಕೆ ಸ್ಥಾಪಿಸುವುದು. ಮುಂದೆ ಕೃಷ್ಣ ಹೇಳುತ್ತಾನೆ, ಮಯ್ಯರ್ಪಿತ ಮನೋಬುದ್ಧಿಹಿ, ಮನಸ್ಸು ಮತ್ತು ಬುದ್ಧಿಯನ್ನು ನನಗೆ ಅರ್ಪಿಸಿದವನು ನನಗೆ ಪ್ರಿಯನಾದ ಭಕ್ತ. ಇಲ್ಲಿ ಒಂದು ಸುಂದರ ಸತ್ಯವಿದೆ. ದೇಹವನ್ನು ಅರ್ಪಿಸುವುದು ಸುಲಭ, ಸಂಪತ್ತನ್ನು ಅರ್ಪಿಸುವುದೂ ಸಾಧ್ಯ. ಆದರೆ ಮನಸ್ಸು ಮತ್ತು ಬುದ್ಧಿಯನ್ನು ಅರ್ಪಿಸುವುದೇ ಅತ್ಯಂತ ಕಠಿಣ ತ್ಯಾಗ. ಏಕೆಂದರೆ ಇವೆರಡೂ ನಮ್ಮ ನಿಯಂತ್ರಣದ ಕೊನೆಯ ಕೋಟೆ. ಒಂದು ಸುಂದರ ಕಥೆ ನೆನಪಾಗುತ್ತದೆ. ಒಬ್ಬ ರಾಜ ಒಂದು ಬೃಹತ್ ಯಜ್ಞ ಮಾಡಿಸಿದ, ಎಲ್ಲಾ ಸಂಪತ್ತನ್ನೂ ದಾನ ಮಾಡಿದ. ಆದರೆ ಯಜ್ಞದ ಕೊನೆಯಲ್ಲಿ ಒಬ್ಬ ಬಡ ಬ್ರಾಹ್ಮಣ ಮುಷ್ಟಿ ಕಡಲೆ ಹಿಟ್ಟನ್ನು ದಾನ ಮಾಡಿದಾಗ ಆಕಾಶದಿಂದ ಹೂಮಳೆ ಸುರಿಯಿತು. ಆದರೆ ರಾಜನ ಬೃಹತ್ ದಾನಕ್ಕೆ ಆ ಮನ್ನಣೆ ಸಿಗಲಿಲ್ಲ. ಏಕೆಂದರೆ ಆ ಬಡ ಬ್ರಾಹ್ಮಣ ತನ್ನ ಪೂರ್ಣ ಮನಸ್ಸಿನಿಂದ ಯಾವ ಪ್ರತಿಫಲದ ಆಸೆಯೂ ಇಲ್ಲದೆ ಅರ್ಪಿಸಿದ್ದ. ರಾಜ ಸ್ವಲ್ಪ ಹೆಸರಿನ ಆಸೆಯಿಂದ ಅರ್ಪಿಸಿದ್ದ. ಪ್ರಮಾಣಕ್ಕಿಂತ ಭಾವನೆಯ ಶುದ್ಧತೆಯೇ ಮುಖ್ಯ ಎಂಬುದೇ ಈ ಕಥೆಯ ಸಾರ. ಮುಂದೆ ಕೃಷ್ಣ ಹೇಳುತ್ತಾನೆ, ಯಸ್ಮಾನ್ ನೋದ್ವಿಜತೆ ಲೋಕೋ ಲೋಕಾನ್ ನೋದ್ವಿಜತೆ ಚಯಃ. ಯಾರಿಂದ ಜಗತ್ತು ಉದ್ವಿಗ್ನವಾಗುವುದಿಲ್ಲವೋ, ಯಾರು ಜಗತ್ತಿನಿಂದ ಉದ್ವಿಗ್ನನಾಗುವುದಿಲ್ಲವೋ ಅವನೇ ನನಗೆ ಪ್ರಿಯ. ಇದೊಂದು ಅಪೂರ್ವ ಗುಣ. ಒಬ್ಬ ವ್ಯಕ್ತಿ ತನ್ನ ಕೋಪದಿಂದ, ತನ್ನ ಅಸಹನೆಯಿಂದ ಇತರರನ್ನು ಗಾಬರಿಗೊಳಿಸುವುದಿಲ್ಲ ಮತ್ತು ಇತರರ ಕೋಪ, ಟೀಕೆ, ಅವಮಾನಗಳಿಂದ ತಾನೂ ಅಲುಗಾಡುವುದಿಲ್ಲ. ಇದೇ ನಿಜವಾದ ಆಂತರಿಕ ಶಾಂತಿಯ ಸಂಕೇತ. ನಾವು ಎಷ್ಟೋ ಬಾರಿ ನಮ್ಮ ಮನೆಯಲ್ಲಿ, ಕೆಲಸದ ಸ್ಥಳದಲ್ಲಿ ನಮ್ಮ ಕೋಪದಿಂದ ವಾತಾವರಣವನ್ನೇ ವಿಷಪೂರಿತಗೊಳಿಸುತ್ತೇವೆ. ಒಂದು ಶಾಂತ ಮನಸ್ಸು ಇಡೀ ಮನೆಗೆ ತಂಪೇರೆದ ಗಾಳಿಯಂತೆ, ಒಂದು ಕ್ಷುಬ್ಧ ಮನಸ್ಸು ಇಡೀ ಮನೆಗೆ ಬೆಂಕಿಯಂತೆ. ಕೃಷ್ಣ ಮುಂದುವರೆದು ಹೇಳ್ತಾನೆ, ಅನಪೇಕ್ಷಃ ಶುಚಿರ್ದಕ್ಷಃ ಉದಾಸೀನೋ ಗತವ್ಯಥಃ. ಯಾವುದನ್ನೂ ಅಪೇಕ್ಷಿಸದವನು, ಶುದ್ಧನು, ದಕ್ಷನು, ಉದಾಸೀನನು ಮತ್ತು ಯಾವ ವ್ಯಥೆಯೂ ಇಲ್ಲದವನು ನನಗೆ ಪ್ರಿಯ. ಇಲ್ಲಿ ದಕ್ಷಃ ಎಂಬ ಪದ ವಿಶೇಷ ಗಮನ ಸೆಳೆಯುತ್ತದೆ. ಆಧ್ಯಾತ್ಮಿಕ ಜೀವನ ಎಂದರೆ ಆಲಸ್ಯ, ನಿಷ್ಕ್ರಿಯತೆ ಎಂದು ಅನೇಕರು ತಪ್ಪಾಗಿ ತಿಳಿಯುತ್ತಾರೆ. ಆದರೆ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ನನ್ನ ಭಕ್ತ ದಕ್ಷನಾಗಿರಬೇಕು. ಅಂದರೆ ಕೆಲಸದಲ್ಲಿ ಚತುರನಾಗಿ, ಜವಾಬ್ದಾರಿಯಿಂದ, ಪೂರ್ಣ ಸಾಮರ್ಥ್ಯದಿಂದ ವರ್ತಿಸಬೇಕು. ನಿಜವಾದ ಭಕ್ತಿ ಎಂದರೆ ಪ್ರಪಂಚದಿಂದ ಓಡಿ ಹೋಗುವುದಲ್ಲ, ಬದಲಿಗೆ ಪ್ರಪಂಚದಲ್ಲಿಯೇ ಇದ್ದುಕೊಂಡೇ ಅದರ ಬಂಧನದಿಂದ ಮುಕ್ತನಾಗಿರುವುದು. ಇದನ್ನು ಕಮಲದ ಎಲೆಯ ಉದಾಹರಣೆಯಿಂದ ಅರ್ಥಮಾಡಿಕೊಳ್ಳಬಹುದು. ಕಮಲದ ಎಲೆ ನೀರಿನಲ್ಲೇ ಇರುತ್ತದೆ, ಆದರೆ ನೀರು ಅದನ್ನು ಎಂದೂ ತೋಯಿಸುವುದಿಲ್ಲ. ಹಾಗೆಯೇ ನಿಜವಾದ ಭಕ್ತ ಸಂಸಾರದಲ್ಲಿಯೇ ಇದ್ದು ತನ್ನ ಎಲ್ಲಾ ಕರ್ತವ್ಯಗಳನ್ನು ನಿಭಾಯಿಸುತ್ತಾ ಆಂತರಿಕವಾಗಿ ಆ ಸಂಸಾರದ ಬಂಧನಗಳಿಂದ ಮುಕ್ತನಾಗಿರುತ್ತಾನೆ. ಗತವ್ಯಥಃ ಎಂದರೆ ವ್ಯಥೆ ಇಲ್ಲದವನು. ಇಲ್ಲಿ ಒಂದು ಪ್ರಶ್ನೆ ಏಳಬಹುದು. ದುಃಖ ಬಂದಾಗ ವ್ಯಥೆ ಇಲ್ಲದಿರುವುದು ಹೇಗೆ ಸಾಧ್ಯ? ಇಲ್ಲಿ ಕೃಷ್ಣ ಹೇಳುವುದು ದುಃಖ ಬರುವುದಿಲ್ಲ ಎಂದಲ್ಲ,
ಬದಲಿಗೆ ಆ ದುಃಖ ಆಳವಾದ ವ್ಯಥೆಯಾಗಿ ಮನಸ್ಸಿನಲ್ಲಿ ಕೊರೆಯುತ್ತಾ ಇರುವುದಿಲ್ಲ ಎಂಬುದು. ಒಂದು ಪಕ್ಷಿಯನ್ನು ನೋಡಿ, ಅದು ಒಂದು ಟೊಂಗೆಯ ಮೇಲೆ ಕುಳಿತಿರುತ್ತದೆ. ಆ ಟೊಂಗೆ ಮುರಿದರೆ ಹೆದರುವುದಿಲ್ಲ, ಯಾಕೆಂದರೆ ಅದಕ್ಕೆ ತನ್ನ ರೆಕ್ಕೆಗಳ ಮೇಲೆ ನಂಬಿಕೆ ಇರುತ್ತದೆ, ಟೊಂಗೆಯ ಮೇಲಲ್ಲ. ಹಾಗೆಯೇ ನಿಜವಾದ ಭಕ್ತನಿಗೆ ಬಾಹ್ಯ ಪರಿಸ್ಥಿತಿಗಳ ಮೇಲಲ್ಲ, ಭಗವಂತನ ಮೇಲೆ ನಂಬಿಕೆ ಇರುತ್ತದೆ. ಜೀವನದ ಟೊಂಗೆಗಳು ಮುರಿಯಬಹುದು, ಆದರೆ ಆ ಆಂತರಿಕ ರೆಕ್ಕೆ ಗಟ್ಟಿಯಾಗಿದ್ದರೆ ಬೀಳುವ ಭಯವಿಲ್ಲ. ಇಲ್ಲಿ ಒಂದು ಜೀವನ ಘಟನೆ ನೆನಪಾಗುತ್ತದೆ. ಒಬ್ಬ ವಯಸ್ಸಾದ ಮಹಿಳೆ ತನ್ನ ಪತಿಯನ್ನು ಕಳೆದುಕೊಂಡಳು. ಎಲ್ಲರೂ ಆಕೆ ಎಷ್ಟು ಒಡೆದು ಹೋಗುತ್ತಾಳೋ ಎಂದು ಭಾವಿಸಿದ್ದರು. ಆದರೆ ಆಕೆ ಶಾಂತವಾಗಿ ಎಲ್ಲಾ ಕರ್ಮಗಳನ್ನು ನೆರವೇರಿಸಿ ನಂತರ ಹೇಳಿದಳು, 50 ವರ್ಷ ಜೊತೆಗಿದ್ದ ಆ ಪ್ರೀತಿಗೆ ನಾನು ಕೃತಜ್ಞಳು. ಈಗ ಅವರು ಇಲ್ಲ ಎಂಬ ದುಃಖಕ್ಕಿಂತ ಅವರು ಇದ್ದರು ಎಂಬ ಸಂತೋಷ ದೊಡ್ಡದು. ಇದೇ ಗತವ್ಯಥಃ ಸ್ಥಿತಿ. ದುಃಖವನ್ನು ನಿರಾಕರಿಸುವುದಲ್ಲ, ಬದಲಿಗೆ ಅದನ್ನು ಒಂದು ಆಳವಾದ ಕೃತಜ್ಞತೆಯ ಭಾವದಿಂದ ಪರಿವರ್ತಿಸುವುದು. ಮುಂದೆ ಕೃಷ್ಣ ಸರ್ವಾರಂಭ ಪರಿತ್ಯಾಗಿ ಎಂಬ ಪದ ಬಳಸುತ್ತಾನೆ. ಸ್ವಾರ್ಥಪ್ರೇರಿತ ಉದ್ಯಮಗಳನ್ನು ತ್ಯಜಿಸಿದವನು. ಶ್ಲೋಕ ಮುಂದುವರೆಯುತ್ತಾ ಕೃಷ್ಣ ಹೇಳುತ್ತಾನೆ, ಸಮಃ ಶತ್ರೋಚ ಮಿತ್ರೇಚ ತಥಾ ಮಾನಾಪಮಾನಯೋಹೋ. ಶತ್ರು ಮತ್ತು ಮಿತ್ರರಲ್ಲಿ ಮಾನ ಮತ್ತು ಅಪಮಾನದಲ್ಲಿ ಸಮಭಾವ ಹೊಂದಿರುವವನು. ಇದು ಗೀತೆಯ ಅತ್ಯಂತ ಪರೀಕ್ಷಾತ್ಮಕ ಗುಣಗಳಲ್ಲಿ ಒಂದು. ಶತ್ರುವನ್ನು ಮಿತ್ರನನ್ನು ಸಮಾನವಾಗಿ ಕಾಣುವುದೆಂದರೇನು? ಇದರರ್ಥ ಶತ್ರುವಿನ ವರ್ತನೆಯನ್ನು ಸಮರ್ಥಿಸುವುದಲ್ಲ, ಬದಲಿಗೆ ಶತ್ರುವಿನ ಒಳಗೂ ಆ ಒಂದೇ ಪರಮಾತ್ಮನ ಸ್ಫುರಣೆಯಿದೆ ಎಂಬುದನ್ನು ಅರಿತು ಆ ಆತ್ಮಮಟ್ಟದಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣುವುದು. ಒಂದು ಸೂರ್ಯನನ್ನು ನೋಡಿ, ಅವನು ಅರಮನೆಯ ಮೇಲೂ ಬೆಳಗುತ್ತಾನೆ, ಕೊಳೆಗೇರಿಯ ಮೇಲೂ ಬೆಳಗುತ್ತಾನೆ. ತನ್ನನ್ನು ಆರಾಧಿಸುವವನ ಮೇಲೂ ಶಪಿಸುವವನ ಮೇಲೂ ಒಂದೇ ಬೆಳಕು ಚೆಲ್ಲುತ್ತಾನೆ. ಈ ಸಮಭಾವ ಒಂದು ಆಧ್ಯಾತ್ಮಿಕ ಎತ್ತರದ ಸಂಕೇತ. ಇದನ್ನು ಒಂದೇ ದಿನದಲ್ಲಿ ಸಾಧಿಸಲಾಗದು, ಆದರೆ ನಿರಂತರ ಸಾಧನೆಯಿಂದ ಈ ಎತ್ತರ ತಲುಪಬಹುದು. ಮಾನ ಅಪಮಾನದ ವಿಷಯದಲ್ಲಿ ಒಂದು ಸುಂದರ ಕಥೆ ನೆನಪಾಳುತ್ತದೆ. ಒಬ್ಬ ಸಂತನನ್ನು ಒಂದು ಊರಿನಲ್ಲಿ ಜನ ಪೂಜಿಸಿದರೂ ಹೂಮಳೆ ಸುರಿಸಿದರು. ಇನ್ನೊಂದು ಊರಿನಲ್ಲಿ ಜನ ಅವನನ್ನು ಕಲ್ಲೆಸೆದು ಓಡಿಸಿದರು. ಆ ಸಂತ ಎರಡೂ ಕಡೆ ಒಂದೇ ಮುಗುಳ್ನಗೆಯಿಂದ ನಡೆದ. ಶಿಷ್ಯ ಕೇಳಿದ, ಗುರುಗಳೇ, ಮಾನಸಿಕ್ಕಾಗ ಸಂತೋಷವಿಲ್ಲವೇ? ಅಪಮಾನ ಆದಾಗ ದುಃಖವಿಲ್ಲವೇ? ಸಂತ ಹೇಳಿದ, ಹೂಮಳೆಯೂ ನನಗಲ್ಲ, ಕಲ್ಲುಮಳೆಯೂ ನನಗಲ್ಲ. ಎರಡೂ ಜನರ ಮನಸ್ಥಿತಿಯ ಪ್ರತಿಬಿಂಬ. ನಾನು ಯಾರೆಂಬುದು ಅವರ ಪ್ರತಿಕ್ರಿಯೆಯಿಂದ ನಿರ್ಧಾರವಾಗುವುದಿಲ್ಲ. ಇದೇ ನಿಜವಾದ ಆತ್ಮಗೌರವ. ನಮ್ಮ ಮೌಲ್ಯವನ್ನು ಇನ್ನೊಬ್ಬರ ಅಭಿಪ್ರಾಯದ ಒರೆಗಲ್ಲಿನ ಮೇಲೆ ಅಳೆಯದಿರುವುದು. ಇಂದಿನ ಸಾಮಾಜಿಕ ಮಾಧ್ಯಮದ ಯುಗದಲ್ಲಿ ಒಂದು ಲೈಕ್, ಒಂದು ಕಮೆಂಟ್ ಕೂಡ ನಮ್ಮ ಮನಸ್ಥಿತಿಯನ್ನು ಬುಡಮೇಲು ಮಾಡುತ್ತದೆ. ಈ ಶ್ಲೋಕ ನಮಗೆ ಕಲಿಸುವ ಪಾಠ, ನಮ್ಮ ಆಂತರಿಕ ಶಾಂತಿಯನ್ನು ಬಾಹ್ಯ ಪ್ರಪಂಚದ ಕೈಗೆ ಒಪ್ಪಿಸಬಾರದು. ಕೃಷ್ಣ ಮುಂದೆ ಹೇಳುತ್ತಾನೆ, ಶೀತೋಷ್ಣ ಸುಖದುಃಖೇಷು ಸಮಃ ಸಂಗವಿವರ್ಜಿತಃ. ಚಳಿ ಬಿಸಿಲು ಸುಖದುಃಖಗಳಲ್ಲಿ ಸಮಚಿತ್ತನಾಗಿ ಆಸಕ್ತಿರಹಿತನಾಗಿರುವವನು. ಇಲ್ಲಿ ಸಂಗವಿವರ್ಜಿತಃ ಎಂಬ ಪದ ವಿಶೇಷ. ಸಂಗ ಎಂದರೆ ಅಂಟಿಕೊಳ್ಳುವಿಕೆ, ಆಸಕ್ತಿ. ಜೀವನದ ಪ್ರತಿಯೊಂದು ಅನುಭವದ ಮೂಲಕ ಹಾದು ಹೋಗುತ್ತಾ ಆ ಅನುಭವಕ್ಕೆ ಅಂಟಿಕೊಳ್ಳದೆ ಮುಂದೆ ಸಾಗುವುದೇ ನಿಜವಾದ ಸ್ವಾತಂತ್ರ್ಯ. ಒಂದು ನದಿಯನ್ನು ನೋಡಿ, ಅದು ಪ್ರತಿ ಊರಿನ ಮೂಲಕ ಹರಿಯುತ್ತದೆ, ಆದರೆ ಯಾವ ಊರಿನಲ್ಲೂ ನಿಲ್ಲುವುದಿಲ್ಲ. ನಿಂತ ನೀರು ಕೊಳೆಯುತ್ತದೆ, ಹರಿಯುವ ನೀರು ಶುದ್ಧವಾಗಿರುತ್ತದೆ. ಹಾಗೆಯೇ ಜೀವನದ ಅನುಭವಗಳ ಮೂಲಕ ಹರಿಯುತ್ತಾ ಯಾವುದಕ್ಕೂ ಅಂಟಿಕೊಳ್ಳದೆ ಮುಂದೆ ಸಾಗುವ ಮನಸ್ಸೇ ಆರೋಗ್ಯಕರ ಮನಸ್ಸು. ಕೃಷ್ಣ ಮುಂದೆ ಹೇಳುತ್ತಾನೆ, ತುಲ್ಯ ನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್. ನಿಂದೆ ಮತ್ತು ಸ್ತುತಿಗಳಲ್ಲಿ ಸಮಾನ ಭಾವ ಹೊಂದಿ ಮೌನಿಯಾಗಿ ಸಿಕ್ಕಿದ್ದರಲ್ಲಿ ಸಂತೃಪ್ತನಾಗಿರುವವನು ನನಗೆ ಪ್ರಿಯ. ಇಲ್ಲಿ ಮೌನಿ ಎಂಬ ಪದ ಕೇವಲ ಮಾತನಾಡದಿರುವುದನ್ನು ಸೂಚಿಸುವುದಿಲ್ಲ, ಬದಲಿಗೆ ಮನಸ್ಸಿನ ಆಳವಾದ ಮೌನವನ್ನು ಸೂಚಿಸುತ್ತದೆ. ಒಬ್ಬ ವ್ಯಕ್ತಿ ಮಾತನಾಡದಿರಬಹುದು, ಆದರೆ ಒಳಗೆ 1000 ಆಲೋಚನೆಗಳ ಕೋಲಾಹಲ ನಡೆಯುತ್ತಿರಬಹುದು. ನಿಜವಾದ ಮೌನ ಎಂದರೆ ಆ ಆಂತರಿಕ ಕೋಲಾಹಲ ಶಾಂತವಾಗುವುದು. ಸ್ತುತಿ ಬಂದಾಗ ಉಬ್ಬಿ ಹೋಗದೆ, ನಿಂದೆ ಬಂದಾಗ ಕುಗ್ಗಿ ಹೋಗದೆ, ಆ ಆಂತರಿಕ ಮೌನದಲ್ಲಿ ಸ್ಥಿರವಾಗಿ ನಿಲ್ಲುವುದೇ ನಿಜವಾದ ಆಧ್ಯಾತ್ಮಿಕ ಪ್ರೌಢಿಮೆ. ಒಬ್ಬ ಶಿಲ್ಪಿಯ ಕಥೆ ನೆನಪಾಗುತ್ತದೆ. ಅವನು ಒಂದು ಸುಂದರ ವಿಗ್ರಹ ಕೆತ್ತಿದ. ಜನ ಅದನ್ನು ಹೊಗಳಿದರೂ ಟೀಕಿಸಿದರೂ ಅವನು ತನ್ನ ಮುಂದಿನ ಕೆಲಸದಲ್ಲಿ ಮಗ್ನನಾಗಿದ್ದ. ಅವನಿಗೆ ಗೊತ್ತಿತ್ತು, ನನ್ನ ಕೆಲಸದ ಮೌಲ್ಯ ಜನರ ಅಭಿಪ್ರಾಯದಿಂದ ನಿರ್ಧಾರವಾಗುವುದಿಲ್ಲ, ಅದು ನನ್ನ ಸಮರ್ಪಣೆಯಿಂದ ನಿರ್ಧಾರವಾಗುತ್ತದೆ. ಸಂತುಷ್ಟೋ ಏನಕೇನಚಿತ್ ಎಂಬ ಮಾತು
ಇಂದಿನ ಗ್ರಾಹಕ ಸಂಸ್ಕೃತಿಯ ಜಗತ್ತಿಗೆ ಒಂದು ಪ್ರಬಲ ಔಷಧಿಯಂತೆ ಕೆಲಸ ಮಾಡುತ್ತದೆ. ಸಿಕ್ಕಿದ್ದರಲ್ಲಿ ಸಂತೃಪ್ತಿ ಪಡೆಯುವುದೆಂದರೆ ಪ್ರಯತ್ನಿಸದಿರುವುದಲ್ಲ, ಬದಲಿಗೆ ಪ್ರಯತ್ನದ ನಡುವೆಯೂ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳದಿರುವುದು. ಒಂದು ಕುಟುಂಬದ ಕಥೆ ನೆನಪಾಗುತ್ತದೆ. ಒಂದು ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ದ ಕುಟುಂಬ ಪ್ರತಿದಿನ ಸಂಜೆ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿತ್ತು, ನಗುತ್ತಿತ್ತು, ಹಾಡುತ್ತಿತ್ತು. ಅವರ ಬಳಿ ಹೆಚ್ಚಿನ ಸಂಪತ್ತಿರಲಿಲ್ಲ, ಆದರೆ ಅವರ ಮುಖದಲ್ಲಿ ಎಂಥ ಶ್ರೀಮಂತರಲ್ಲೂ ಕಾಣದ ಒಂದು ಪ್ರಶಾಂತ ಸಂತೋಷವಿತ್ತು. ಇದೇ ಏನಕೇನಚಿತ್ ಸಂತೃಪ್ತಿಯ ನಿಜವಾದ ಚಿತ್ರ. ನಾವೆಷ್ಟೋ ಬಾರಿ ಇನ್ನೊಂದಿಷ್ಟು ಸಿಕ್ಕರೆ ಸಂತೋಷವಾಗುತ್ತೇನೆ ಎಂದು ಕಾಯುತ್ತೇವೆ, ಆದರೆ ಆ ಇನ್ನೊಂದಿಷ್ಟು ಎಂಬುದಕ್ಕೆ ಎಂದೂ ಕೊನೆಯೇ ಇಲ್ಲ. ಸಂತೋಷ ಒಂದು ಗಮ್ಯಸ್ಥಾನವಲ್ಲ, ಅದೊಂದು ಮಾರ್ಗದ ಆಯ್ಕೆ. ಕೃಷ್ಣ ಮುಂದೆ ಹೇಳುತ್ತಾನೆ, ಅನಿಕೇತಃ ಸ್ಥಿರಮತಿಃ, ಸ್ಥಿರ ನಿವಾಸವಿಲ್ಲದವನು, ಸ್ಥಿರ ಬುದ್ಧಿಯುಳ್ಳವನು. ಇದನ್ನು ಶಬ್ದಶಃ ಮನೆಯಿಲ್ಲದಿರುವುದು ಎಂದು ಅರ್ಥೈಸಬಾರದು, ಬದಲಿಗೆ ಯಾವ ಸ್ಥಳಕ್ಕೂ ಯಾವ ಪರಿಸ್ಥಿತಿಗೂ ಮಾನಸಿಕವಾಗಿ ಅಂಟಿಕೊಳ್ಳದೆ ಎಲ್ಲೆಡೆಯೂ ಸಮಚಿತ್ತನಾಗಿ ಇರುವ ಸಾಮರ್ಥ್ಯ ಎಂದು ಅರ್ಥೈಸುವುದು. ಜೀವನ ಒಂದು ಪ್ರಯಾಣಿಕರ ಸತ್ರದಂತೆ. ನಾವಿಲ್ಲಿ ಕೆಲವು ಕಾಲ ಉಳಿದುಕೊಳ್ಳುತ್ತೇವೆ, ನಂತರ ಮುಂದೆ ಸಾಗಬೇಕು. ಈ ಸತ್ಯವನ್ನು ಅರಿತವನು ಯಾವ ಸ್ಥಳಕ್ಕೂ ಯಾವ ಸ್ಥಾನಮಾನಕ್ಕೂ ಅತಿಯಾಗಿ ಅಂಟಿಕೊಳ್ಳುವುದಿಲ್ಲ. ಇಂತಹ ಭಕ್ತ ಕೃಷ್ಣನಿಗೆ ಅತ್ಯಂತ ಪ್ರಿಯ ಎಂದು ಹೇಳುತ್ತಾ ಈ ಅಧ್ಯಾಯ ಒಂದು ಸಂಪೂರ್ಣ ಜೀವನ ದರ್ಶನವನ್ನೇ ನಮ್ಮ ಮುಂದೆ ತೆರೆದಿಡುತ್ತದೆ. ನಾವು ಒಂದು ಪ್ರಶ್ನೆ ಕೇಳ್ಕೊಳ್ಳೋಣ. ಈ ಎಲ್ಲ ಆಧ್ಯಾತ್ಮಿಕ ಗುಣಗಳು ಬರೀ ಸಂತರಿಗೆ, ಸನ್ಯಾಸಿಗಳಿಗೆ ಮಾತ್ರ ಸಾಧ್ಯವೇ? ಇಲ್ಲ. ಇದೇ ಈ ಅಧ್ಯಾಯದ ನಿಜವಾದ ಸೌಂದರ್ಯ. ಕೃಷ್ಣ ಎಲ್ಲೂ ಸಂಸಾರ ತ್ಯಜಿಸಿ ಕಾಡಿಗೆ ಹೋಗು ಎಂದು ಹೇಳಿಲ್ಲ. ಅರ್ಜುನ ಒಬ್ಬ ಯೋಧ. ಅವನಿಗೆ ಕೃಷ್ಣ ಈ ಗುಣಗಳನ್ನು ರಣಭೂಮಿಯಲ್ಲೇ ಬೋಧಿಸಿದ. ಇದರ ಅರ್ಥ ಈ ಭಕ್ತಿಯೋಗ ಒಬ್ಬ ಗೃಹಸ್ಥನಿಗೂ, ಒಬ್ಬ ಉದ್ಯೋಗಿಗೂ, ಒಬ್ಬ ವಿದ್ಯಾರ್ಥಿಗೂ ಸಮಾನವಾಗಿ ಅನ್ವಯಿಸುತ್ತದೆ. ಇಂದಿನ ಆಫೀಸಿನಲ್ಲಿ ಕೆಲಸ ಮಾಡುವಾಗಲೂ ನಾವು ಸಂಘ ವಿವರ್ಜಿತರಾಗಿ, ಫಲಾಪೇಕ್ಷೆಯಿಲ್ಲದೆ ಪೂರ್ಣ ಶ್ರದ್ಧೆಯಿಂದ ಕರ್ತವ್ಯ ನಿರ್ವಹಿಸಬಹುದು. ಒಬ್ಬ ವೈದ್ಯ ರೋಗಿಯನ್ನು ತಪಾಸಣೆ ಮಾಡುವಾಗ ಪ್ರತಿಫಲದ ಚಿಂತೆ ಬಿಟ್ಟು ಪೂರ್ಣ ಏಕಾಗ್ರತೆಯಿಂದ ಕೆಲಸ ಮಾಡಿದರೆ ಅವನೂ ಒಬ್ಬ ಕರ್ಮಯೋಗಿಯೇ. ಒಬ್ಬ ತಾಯಿ ಮಗುವನ್ನು ಪೋಷಿಸುವಾಗ ಬದಲಿಗೆ ಏನೂ ಬಯಸದೆ ಪ್ರೀತಿಯಿಂದ ಸೇವೆ ಮಾಡಿದರೆ ಅವಳೂ ಒಬ್ಬ ಭಕ್ತಿಯೇ. ಆಧುನಿಕ ಜೀವನದ ಒತ್ತಡಗಳನ್ನು ನೋಡೋಣ. ಸ್ಪರ್ಧೆ, ಹೋಲಿಕೆ, ಅಸೂಯೆ, ಆತಂಕ. ಈ ಎಲ್ಲಕ್ಕೂ ಗೀತೆಯ ಈ ಅಧ್ಯಾಯ ಒಂದು ಶಾಶ್ವತ ಪರಿಹಾರ ಕೊಡುತ್ತದೆ. ಸಾಮಾಜಿಕ ಮಾಧ್ಯಮದಲ್ಲಿ ಇನ್ನೊಬ್ಬರ ಜೀವನ ನೋಡಿ ನಾವು ನಮ್ಮ ಜೀವನವನ್ನು ಅಳೆಯುತ್ತೇವೆ. ಆದರೆ ಗೀತೆ ಹೇಳುತ್ತದೆ, ನಿನ್ನದೇ ಆದ ದಾರಿಯಲ್ಲಿ, ನಿನ್ನದೇ ಆದ ವೇಗದಲ್ಲಿ ಸಾಗು. ಇನ್ನೊಬ್ಬರ ದಾರಿಯೊಂದಿಗೆ ಹೋಲಿಸಬೇಡ. ಒಂದು ಸುಂದರ ಉದಾಹರಣೆ. ಒಂದು ಕಾಡಿನಲ್ಲಿ ಪ್ರತಿ ಮರ ತನ್ನದೇ ವೇಗದಲ್ಲಿ ಬೆಳೆಯುತ್ತದೆ. ಬಿದಿರು ವೇಗವಾಗಿ ಬೆಳೆಯುತ್ತದೆ, ಆಲದ ಮರ ನಿಧಾನವಾಗಿ ಬೆಳೆಯುತ್ತದೆ. ಆದರೆ ಎರಡೂ ತಮ್ಮ ಸಮಯ ಬಂದಾಗ ಪೂರ್ಣತೆ ಪಡೆಯುತ್ತವೆ. ಬಿದಿರು ಆಲದ ಮರದಂತಾಗಬೇಕೆಂದು ಚಿಂತಿಸುವುದಿಲ್ಲ. ಆಲದ ಮರ ಬಿದಿರಿನ ವೇಗಕ್ಕೆ ಹೊಟ್ಟೆಕಿಚ್ಚುಪಡುವುದಿಲ್ಲ. ನಮ್ಮ ಜೀವನವೂ ಹೀಗೇ ಇರಬೇಕು. ನಮ್ಮದೇ ಆದ ಗತಿಯಲ್ಲಿ ನಮ್ಮದೇ ಆದ ಪೂರ್ಣತೆಯೆಡೆಗೆ ಸಾಗುವುದು. ಇನ್ನೊಂದು ಮಹತ್ವದ ಅಂಶ, ಈ ಗುಣಗಳನ್ನು ಒಂದೇ ದಿನದಲ್ಲಿ ಪಡೆಯಲಾಗದು. ಕೃಷ್ಣನೇ ಹಿಂದಿನ ಶ್ಲೋಕಗಳಲ್ಲಿ ಅಭ್ಯಾಸ ಯೋಗದ ಬಗ್ಗೆ ಹೇಳಿದ್ದಾನೆ. ಇದೊಂದು ಜೀವಮಾನದ ಸಾಧನೆ. ಒಂದು ಶಿಲ್ಪ ಕೆತ್ತುವಾಗ ಶಿಲ್ಪಿ ಕಲ್ಲಿನಿಂದ ಹೆಚ್ಚುವರಿ ಭಾಗಗಳನ್ನು ಒಂದೊಂದಾಗಿ ತೆಗೆಯುತ್ತಾ ಹೋದಂತೆ ಒಳಗಿನ ನಿಜವಾದ ಆತ್ಮಸ್ವರೂಪ ಪ್ರಕಾಶಿಸತೊಡಗುತ್ತದೆ. ಇದಕ್ಕೆ ತಾಳ್ಮೆ ಬೇಕು, ಸ್ಥಿರತೆ ಬೇಕು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತನ ಮೇಲಿನ ಅಚಲ ಶ್ರದ್ಧೆ ಬೇಕು. ಕೃಷ್ಣ ಮುಂದೆ ಹೇಳುತ್ತಾನೆ, ತುಲ್ಯ ನಿಂದಾಸ್ತುತಿರ್ ಮೌನಿ ಸಂತುಷ್ಟೋ ಏನಕೇನಚಿತ್. ನಿಂದೆ ಮತ್ತು ಸ್ತುತಿಗಳಲ್ಲಿ ಸಮಾನ ಭಾವ ಹೊಂದಿ ಮೌನಿಯಾಗಿ ಸಿಕ್ಕಿದ್ದರಲ್ಲಿ ಸಂತೃಪ್ತನಾಗಿರುವವನು ನನಗೆ ಪ್ರಿಯ. ಇಲ್ಲಿ ಮೌನಿ ಎಂಬ ಪದ ಕೇವಲ ಮಾತನಾಡದಿರುವುದನ್ನು ಸೂಚಿಸುವುದಿಲ್ಲ, ಬದಲಿಗೆ ಮನಸ್ಸಿನ ಆಳವಾದ ಮೌನವನ್ನು ಸೂಚಿಸುತ್ತದೆ. ಒಬ್ಬ ವ್ಯಕ್ತಿ ಮಾತನಾಡದಿರಬಹುದು, ಆದರೆ ಒಳಗೆ ಸಾವಿರ ಆಲೋಚನೆಗಳ ಕೋಲಾಹಲ ನಡೆಯುತ್ತಿರಬಹುದು. ನಿಜವಾದ ಮೌನ ಎಂದರೆ ಆ ಆಂತರಿಕ ಕೋಲಾಹಲ ಶಾಂತವಾಗುವುದು. ಸ್ತುತಿ ಬಂದಾಗ ಉಬ್ಬಿ ಹೋಗದೆ, ನಿಂದೆ ಬಂದಾಗ ಕುಗ್ಗಿ ಹೋಗದೆ, ಆ ಆಂತರಿಕ ಮೌನದಲ್ಲಿ ಸ್ಥಿರವಾಗಿ ನಿಲ್ಲುವುದೇ ನಿಜವಾದ ಆಧ್ಯಾತ್ಮಿಕ ಪ್ರೌಢಿಮೆ. ಒಬ್ಬ ಶಿಲ್ಪಿಯ ಕಥೆ ನೆನಪಾಗುತ್ತದೆ. ಅವನು ಒಂದು ಸುಂದರ ವಿಗ್ರಹ ಕೆತ್ತಿದ. ಜನ ಅದನ್ನು ಹೊಗಳಿದರೂ ಟೀಕಿಸಿದರೂ ಅವನು ತನ್ನ ಮುಂದಿನ ಕೆಲಸದಲ್ಲಿ ಮಗ್ನನಾಗಿದ್ದ. ಅವನಿಗೆ ಗೊತ್ತಿತ್ತು, ನನ್ನ ಕೆಲಸದ ಮೌಲ್ಯ ಜನರ ಅಭಿಪ್ರಾಯದಿಂದ ನಿರ್ಧಾರವಾಗುವುದಿಲ್ಲ, ಅದು ನನ್ನ ಸಮರ್ಪಣೆಯಿಂದ ನಿರ್ಧಾರವಾಗುತ್ತದೆ. ಸಂತುಷ್ಟೋ ಏನಕೇನಚಿತ್ ಎಂಬ ಮಾತು ಇಂದಿನ ಗ್ರಾಹಕ ಸಂಸ್ಕೃತಿಯ ಜಗತ್ತಿಗೆ ಒಂದು ಪ್ರಬಲ ಔಷಧಿಯಂತೆ ಕೆಲಸ ಮಾಡುತ್ತದೆ. ಸಿಕ್ಕಿದ್ದರಲ್ಲಿ ಸಂತೃಪ್ತಿ ಪಡೆಯುವುದೆಂದರೆ ಪ್ರಯತ್ನಿಸದಿರುವುದಲ್ಲ, ಬದಲಿಗೆ ಪ್ರಯತ್ನದ ನಡುವೆಯೂ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳದಿರುವುದು. ಒಂದು ಕುಟುಂಬದ ಕಥೆ ನೆನಪಾಗುತ್ತದೆ. ಒಂದು ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ದ ಕುಟುಂಬ ಪ್ರತಿದಿನ ಸಂಜೆ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿತ್ತು, ನಗುತ್ತಿತ್ತು, ಹಾಡುತ್ತಿತ್ತು.
ಅವರ ಬಳಿ ಹೆಚ್ಚಿನ ಸಂಪತ್ತಿರಲಿಲ್ಲ, ಆದರೆ ಅವರ ಮುಖದಲ್ಲಿ ಎಂಥ ಶ್ರೀಮಂತರಲ್ಲೂ ಕಾಣದ ಒಂದು ಪ್ರಶಾಂತ ಸಂತೋಷವಿತ್ತು. ಇದೇ ಏನಕೇನಚಿತ್ ಸಂತೃಪ್ತಿಯ ನಿಜವಾದ ಚಿತ್ರ. ನಾವೆಷ್ಟೋ ಬಾರಿ ಇನ್ನೊಂದಿಷ್ಟು ಸಿಕ್ಕರೆ ಸಂತೋಷವಾಗುತ್ತೇನೆ ಎಂದು ಕಾಯುತ್ತೇವೆ, ಆದರೆ ಆ ಇನ್ನೊಂದಿಷ್ಟು ಎಂಬುದಕ್ಕೆ ಎಂದೂ ಕೊನೆಯೇ ಇಲ್ಲ. ಸಂತೋಷ ಒಂದು ಗಮ್ಯಸ್ಥಾನವಲ್ಲ, ಅದೊಂದು ಮಾರ್ಗದ ಆಯ್ಕೆ. ಕೃಷ್ಣ ಮುಂದೆ ಹೇಳುತ್ತಾನೆ, ಅನಿಕೇತಃ ಸ್ಥಿರಮತಿಃ, ಸ್ಥಿರ ನಿವಾಸವಿಲ್ಲದವನು, ಸ್ಥಿರ ಬುದ್ಧಿಯುಳ್ಳವನು. ಇದನ್ನು ಶಬ್ದಶಃ ಮನೆಯಿಲ್ಲದಿರುವುದು ಎಂದು ಅರ್ಥೈಸಬಾರದು. ಬದಲಿಗೆ ಯಾವ ಸ್ಥಳಕ್ಕೂ ಯಾವ ಪರಿಸ್ಥಿತಿಗೂ ಮಾನಸಿಕವಾಗಿ ಅಂಟಿಕೊಳ್ಳದೆ ಎಲ್ಲೆಡೆಯೂ ಸಮಚಿತ್ತನಾಗಿ ಇರುವ ಸಾಮರ್ಥ್ಯ ಎಂದು ಅರ್ಥೈಸುವುದು. ಜೀವನ ಒಂದು ಪ್ರಯಾಣಿಕರ ಸತ್ರದಂತೆ. ನಾವಿಲ್ಲಿ ಕೆಲವು ಕಾಲ ಉಳಿದುಕೊಳ್ಳುತ್ತೇವೆ, ನಂತರ ಮುಂದೆ ಸಾಗಬೇಕು. ಈ ಸತ್ಯವನ್ನು ಅರಿತವನು ಯಾವ ಸ್ಥಳಕ್ಕೂ ಯಾವ ಸ್ಥಾನಮಾನಕ್ಕೂ ಅತಿಯಾಗಿ ಅಂಟಿಕೊಳ್ಳುವುದಿಲ್ಲ. ಇಂತಹ ಭಕ್ತ ಕೃಷ್ಣನಿಗೆ ಅತ್ಯಂತ ಪ್ರಿಯ ಎಂದು ಹೇಳುತ್ತಾ ಈ ಅಧ್ಯಾಯ ಒಂದು ಸಂಪೂರ್ಣ ಜೀವನ ದರ್ಶನವನ್ನೇ ನಮ್ಮ ಮುಂದೆ ತೆರೆದಿಡುತ್ತದೆ.